ಹಾಯ್ ಫ್ರೆಂಡ್ಸ್, ಅನಿಲ್ ಬ್ಲಡ್ಸ್ನ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಮೀಟಿಯರ್ 350 ಸರ್ವಿಸ್ಗೆ ಬಂದಿದೆ. ಸರ್ವಿಸು ಫುಲ್ ಸರ್ವಿಸ್ ಅಂತ ಬಂದಿದೆ. ಫುಲ್ ಸರ್ವಿಸ್ ಯಾವ ರೀತಿ ಮಾಡಬೇಕನ್ನೋ ತೋರಿಸ್ತೀವಿ, ಬನ್ನಿ. ಫಸ್ಟಿಗೆ ಆಯಿಲ್ ಚೇಂಜ್ ಮಾಡಬೇಕು. ಗಾಡಿ ಬಂದ ತಕ್ಷಣ ರ್ಯಾಂಪ್ ಮೇಲೆ ಹಾಕ್ಬಿಟ್ಟು ಆಯಿಲ್ ಚೇಂಜ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಸೆಕ್ಷನ್ ಫಿಲ್ಟರ್ ಅದು ತೆಗೆದಿದ್ದು ಕೆಳಗಡೆ ಡ್ರೈನ್ ಬೋಲ್ಟ್ ಅಂತಾರೆ. ರೈಟ್ ಸೈಡ್ ಬಂದ್ಬಿಟ್ಟು ಆಯಿಲ್ ಫಿಲ್ಟರ್ ಬಿಚ್ಚಬೇಕು. ಆಯಿಲ್ ಫಿಲ್ಟರ್ ರಿಮೂವ್ ಮಾಡಿಬಿಟ್ಟು ಹೊಸದಾಗಬೇಕು. ಓಕೆನಾ? ಸೊ ನೀವು ನೋಡಿ ರಿಮೂವ್ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ನಂತರ ಫ್ರಂಟ್ ಕ್ಯಾಲಿಬರ್ ಬಿಚ್ಚಿ ಕ್ಯಾಲಿಬರ್ ಬ್ರೇಕ್ ಪ್ಯಾಡು ಕ್ಲೀನಿಂಗ್ ಮಾಡಬೇಕು. ಗ್ರೀಸಿಂಗ್ ಮಾಡಿ ಫುಲ್ ನೀಟಾಗಿ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಮಾಡಿ ಗ್ರೀಸಿಂಗ್ ಮಾಡಿ ಬ್ರೇಕ್ ಪ್ಯಾಡ್ ಕ್ಲೀನಾಗಿ ರಬ್ ಮಾಡಿಬಿಟ್ಟು ಎಮ್ರಿ ತಗೊಂಡು ಫಿಟ್ಟಿಂಗ್ ಮಾಡ್ಕೋಬೇಕು. ಸೊ ಅದೇ ಥರ ಕ್ಯಾಲಿಬರ್ಗೆ ಪೆಟ್ರೋಲ್ ಹೊಡೆದು ನಿಂದ ಗ್ರೀಸಿಂಗ್ ಮಾಡಿದೆ ಆಯಿತು. ಫ್ರಂಟ್ ವೀಲ್ ಓಪನಿಂಗ್ ಮಾಡಿಬಿಟ್ಟು ಗ್ರೀಸಿಂಗ್ ಮಾಡಬೇಕು. ಓಕೆ, ನೋಡ್ತಾ ಇದ್ದೀರಾ? ಇದೇ ಥರ ಓಪನ್ ಮಾಡಿಬಿಟ್ಟು ಗ್ರೀಸಿಂಗ್ ಮಾಡಬೇಕು. ಫ್ರಂಟ್ ವೀಲ್ ಆಗಲಿ ಬ್ಯಾಕ್ ವೀಲ್ ಆಗಲಿ. ಓಕೆನಾ? ಸೊ ನಂತರ ಬಂದ್ಬಿಟ್ಟು ಏರ್ ಫಿಲ್ಟರ್ ಕ್ಲೀನಿಂಗ್ ಮಾಡೋದು. ಏರ್ ಫಿಲ್ಟರ್ ಯಾವ ಥರ ಓಪನ್ ಮಾಡಿ ಕ್ಲೀನಿಂಗ್ ಮಾಡೋದು ಅಂತ ತೋರಿಸ್ತೀವಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರ್ತೀನಿ ನೋಡಿ. ಏರ್ ಫಿಲ್ಟರ್ ಈ ಥರ ಕ್ಲೀನ್ ಮಾಡಿ ಹಾಕಬೇಕು. ಹೋಗ್ಬಿಟ್ಟಿದ್ರೆ ಒಂದು ಹೊಸದು ಹಾಕ್ಕೋಬೇಕು. ಸೊ ನೆಕ್ಸ್ಟು ಬ್ಯಾಟ್ರಿ ಕ್ಲೋಸ್ ಮಾಡಿಬಿಟ್ಟು ಬ್ಯಾಟ್ರಿ ಓಪನ್ ಮಾಡಬೇಕು. ಸೊ ನೋಡಿ, ಈ ಥರ ಪೆಟ್ರೋಲ್ ಹೊಡ್ಕೊಂಡು ನೀಟಾಗಿ ಅದನ್ನ ಕ್ಲೀನ್ ಮಾಡಬೇಕು. ಫುಲ್ಲು ರೆಸ್ಟ್ ಹಿಡ್ದಿರುತ್ತೆ, ಗಲೀಜು ಡಸ್ಟು ತುಂಬ್ಕೊಂಡಿರ್ತದೆ. ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಬ್ಯಾಟ್ರಿ ಟರ್ಮಿನಲ್ಲು ಲೂಸ್ ಇದೆಯಾ ಟೈಟ್ ಇದೆ ಅಂತ ಚೆಕ್ ಮಾಡಿಬಿಟ್ಟು ಅಲ್ಲಿ ಗ್ರೀಸ್ ಎಲ್ಲ ಇಕ್ಬೇಕು. ಇವಾಗ ಆಯಿಲ್ ಫಿಲ್ ಮಾಡಬೇಕು. 1.8 ಲೀಟ್ರ್ ಆಯಿಲ್ ಹಾಕಬೇಕು. ಸೊ ಗಾಡಿ ರೆಡಿ ಆಯಿತು. ವಾಟರ್ ವಾಶ್ ಮಾಡಿ ಡೀಸೆಲ್ ವಿತ್ ಪಾಲಿಶ್ ಮಾಡಿ ನೀಟಾಗಿ ಡೆಲಿವರಿ ಬೈಕ್ ರೆಡಿ ಆಗಿದೆ. ಸೊ ಅನಿಲ್ ಬುಲೆಟ್ ಸ್ಟೇಷನ್ ವಿಸಿಟ್ ಮಾಡಿ, ಹೆಂಗಿರುತ್ತೆ ಅಂತ ಒನ್ಸ್ ವಿಸಿಟ್ ಮಾಡಿ.